ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಈ ಜಾಗ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೇಕು, ಇದು ಶ್ರೀ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನ ಅಂತ. ಜನ ಜಾತ್ರೆ ಆಗಿತ್ತು, ಕಾರ್ತಿಕ್ ಮಾಸ ಆಗಿದ್ದರಿಂದ ದೇವಿಗೆ ಹಣ್ಣು ಕಾಯಿ ಎಲ್ಲ ತಗೊಂಡು ದೇವಿ ದರ್ಶನಕ್ಕೆ ಹೋದ್ವಿ ನೋಡ್ರಿ. ಶೇಕಡ 1689 ಇಸ್ವಿ ಒಳಗ ಸಿರ್ಸಿ ಅನ್ನೋದು ಒಂದು ಪುಟ್ಟ ಗ್ರಾಮ ಆಗಿತ್ತು. ಆ ಕಾಲಾಗಿತ್ತಲ್ಲ, ಸಿರ್ಸಿ ಮಾರಿಕಾಂಬಾ ದೇವಿನ ಗ್ರಾಮ ದೇವತೆ ಅಂತ ಹೇಳಿ ಆ ಪುಟ್ಟ ಹಳ್ಳಿ ಒಳಗ ಪೂಜಿಸ್ತಿದ್ರು. ಒಂದು ಕೆರೆ ಒಳಗ ದೇವಿ ವಿಗ್ರಹ ಸಿಕ್ಕಿತ್ತಂತ ಹೇಳ್ತಾರೆ. ಆವಾಗಿನ ಕಾಲದಾಗ ಇಲ್ಲೇ ವಿಜಯನಗರ ಸಾಮ್ರಾಜ್ಯದವ್ರ ಆಡಳಿತ ಮಾಡ್ತಿದ್ರು. ಈ ದೇವಿಯ ಕಟ್ಟಿಗೆ ವಿಗ್ರಹವನ್ನ ಸ್ಥಾಪಿಸಾಕ ಗ್ರಾಮಸ್ಥರೆಲ್ಲ ಸೊಂಡ ರಾಜ್ಯದ ಮಹಾಪ್ರಭುಗಳನ್ನ ವಿನಂತಿಸಿದಾಗ ವಾಗಿನ ರಾಜರಾಗಿದ್ದ ಇಮ್ಮಡಿ ಸದಾಶಿವನವರು ದೇವಿನ ಸಿರ್ಸಿ ಒಳಗ ಗ್ರಾಮ ದೇವತೆಯಾಗಿ ಪ್ರತಿಷ್ಠಾಪನೆ ಮಾಡಾಕ ಅನುಮತಿ ನೀಡ್ತಾರೆ. ಊರಿನ ಹಿರಿಯರಾಗ್ತಾರಲ್ಲ ಅವರೆಲ್ಲ ಆಮೇಲೆ ದೇವಸ್ಥಾನದೆಲ್ಲ ಮುಂಡಾಡಳಿತವನ್ನೆಲ್ಲ ನಿರ್ವಹಣೆ ಮಾಡ್ಕೊಂಡು ಬಂದಾರೆ. ದೇವಿ ಗರ್ಭಗುಡಿ ಮತ್ತು ಗೋಪುರ ಎಲ್ಲ ಐತಲ್ಲ 1850ರಿಂದ 1875 ಒಳಗೆ ನಿರ್ಮಾಣ ಆಗಿದೆ. 1955ರಿಂದ ದೇವಸ್ಥಾನದ ಆಡಳಿತವನ್ನ ಸುಮಾರು 5 ಜನ ಧರ್ಮದರ್ಶಿಗಳ ಆಡಳಿತ ಮಾಡ್ಕೊಂಡು ಬಂದಾರೆ. ಉತ್ತರ ಕನ್ನಡ ಜಿಲ್ಲೆಯ ನ್ಯಾಯಾಧೀಶರು ಸುಮಾರು 5 ವರ್ಷಕ್ಕೊಮ್ಮೆ ಧರ್ಮದರ್ಶಿಗಳನ್ನ ನಾಮಕರಣ ಮಾಡ್ತಾರಂತೆ. ಪಶ್ಚಿಮ ಬಂಗಾಳದ ಕಾಳಿಕಾ ಮಾತೆ, ಹಂಗ ಮಹಾರಾಷ್ಟ್ರ ಮತ್ತು ರಾಜಸ್ಥಾನದ ಅಂಬಾಭವಾನಿ ತರ ಕರ್ನಾಟಕದಾಗ ಶ್ರೀ ಸಿರ್ಸಿ ಮಾರಿಕಾಂಬಾ ದೇವಿದು ಶಕ್ತಿಪೀಠ ಐತಿ. ಇಲ್ಲಿ ವಿಶೇಷತೆ ಏನಂತಂದ್ರ, ಭಕ್ತಿ ಮನೋಭಾವನೆಯಿಂದ ದೇವಿ ಹತ್ರ ಏನನ್ನು ಕೇಳ್ಕೊಂಡ್ರು ಆ ದೇವಿ ಪೂರೈಸ್ತಾಳ ಅನ್ನೋದು ಒಂದು ನಂಬಿಕೆ ಐತಿ. ಕಾರ್ತಿಕ್ ಮಾಸದ ಒಳಗ ನವರಾತ್ರಿ ಒಳಗ ಮತ್ತು 2 ವರ್ಷಕ್ಕೊಮ್ಮೆಲೆ 8 ದಿನ ಜಾತ್ರೆ ಆಕೈತಂತೆ. ಈ ದೇವಸ್ಥಾನ ಮಂಗಳವಾರ ಮತ್ತು ಶುಕ್ರವಾರ 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಓಪನ್ ಇರ್ತೈತಿ. ಬೇರೆ ದಿನಗಳಲ್ಲಿ 9 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ನಾವು ಬುಧವಾರದ ದಿನ ಹೋಗಿದ್ವಿ. ಅವಾಗ ನೋಡ್ರಿ ಕಾರ್ತಿಕ್ ಮಾಸ ಇದ್ದಿದ್ದು ಜನ ಜಾತಿ ಫುಲ್ ರಶ್ ಅಂದ್ರೆ ರಶ್ ಇತ್ತು. ದೇವಿನ ನೋಡಿದ ತಕ್ಷಣ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಮಾಡಕ್ ಹೋದ್ವಿ. ಪ್ರಸಾದದ ಒಳಗೆ ನಮಗಿನ್ನು ಉಪ್ಪಿನಕಾಯಿ ಮತ್ತು ಅದು ಯಾವುದೋ ಪಲ್ಯ ಮಾಡಿದ್ರು, ಅದು ಯಾವ್ದು ಕೊಟ್ಟಿಲ್ಲ ನಮಗೆ, ಮತ್ತು ಅನ್ನ ಮತ್ತು ಸಾಂಬಾರು ಕೊಟ್ಟಿದ್ರು. ಮತ್ತು ಆ ಕಡೆ ಅಕ್ಕಿ ಪಾಯಸ ಮಾಡಿದ್ರು. ಮತ್ತು ಇಲ್ಲಿ ಗಟ್ಟಿ ಸಾಂಬಾರು ಮತ್ತು ತಿಳಿ ಸಾಂಬಾರು 2 ಥರ ಕೊಡ್ತಾರೆ. ದೇವಿ ಪ್ರಸಾದ ಸಿಗ್ಬೇಕಂದ್ರೂ ಏನೋ ಪುಣ್ಯ ಮಾಡಿರ್ಬೇಕಂತ ಅಂತಾರೆ. ಶ್ರೀ ಸಿರ್ಸಿ ಮಾರಿಕಾಂಬಾ ದೇವಿದ ವಾಹನ. ಮುಂದಿಗೆ ನಾವು ದೇವಿಯ ಹಲವಾರು ಅವತಾರಗಳನ್ನು ಫೋಟೋ ಮೂಲಕ ನೋಡ್ಬೋದು. ಸಿದ್ಧಿದಾತ್ರಿ, ಮಹಾಗೌರಿ, ಕಾಳರಾತ್ರಿ, ಕಾತಾಯಿನಿ, ಹೀಗೆ ಹಲವಾರು ಅವತಾರಗಳ ಫೋಟೋ ಹಾಕಿದ್ರು. ಹತ್ತಿರದಲ್ಲೇ ಒಂದು ದೇವಸ್ಥಾನ ಅದ. ಇಲ್ಲಿ ಹಲವಾರು ರೀತಿಯ ಕಥೆಗಳ ಗೋಡೆಯ ಮೇಲೆ ಕೆತ್ತನೆಯ ಮೂಲಕ ತೋರಿಸಿದ್ದಾರೆ.
ಮಹಾಕಾಳಿ, ಅರ್ಧನಾರೀಶ್ವರ, ಗಣಪತಿ, ಗೌರಿ, ಉಗ್ರತಾಂಡವ, ನಟರಾಜ, ಗಿರಿಜಾ ಕಲ್ಯಾಣ, ಕೈಲಾಸ ಪರ್ವತ, ಭಕ್ತ ಮಾರ್ಥಾಂಡೇಯ, ತ್ರಿಪುರಾಸುರಂದ್ ಒಂದು ಸಂಹಾರ ದೃಶ್ಯ. ಇದಾಗಿತ್ತು ನಂದು ಇವತ್ತಿನ ಸಿರ್ಸಿ ಲಾಗ್. ಸಿಗ್ತೇನೆ ಮತ್ತೆ ನಿಮಗೆ ಮುಂದಿನ ಲಾಗ್ದಾಗ. ಅಲ್ಲಿವರೆಗೂ ಆರಾಮಾಗಿರ್ರಿ, ಖುಷಿಯಾಗಿರ್ರಿ.